ಕರ್ನಾಟಕದ ಮಂದಿ ಆರೋಗ್ಯದತ್ತ ಬಹಳ ಗಮನ ನೀಡ್ತಾ ಇದ್ದಾರಾ? ಹೀಗೊಂದು ಪ್ರಶ್ನೆ ಮೂಡೋಕೆ ಒಂದು ದೊಡ್ಡ ಕಾರಣ ಇದೆ. ಏನು ಅಂದ್ರೆ ರಾಜ್ಯದಲ್ಲಿ ಮದ್ಯ ಮಾರಾಟ ಭಾರೀ ಕುಸಿತ ಕಂಡಿದೆ. ಇದು ರಾಜ್ಯಕ್ಕೆ ಮದ್ಯಪ್ರಿಯರು ಕೊಟ್ಟಿರುವಂತಹ ಶಾಕ್. ಸದ್ಯ ರಾಜ್ಯದ ಬೊಕ್ಕಸ ಅಲುಗಾಡೋಕ್ಕೂ ಕೂಡ ಇದೊಂದು ಕಾರಣವಾಗಿದೆ. ಹೌದು, ಸರ್ಕಾರದ ಆದಾಯದ ಬಹುಮುಖ್ಯ ಮೂಲಗಳಲ್ಲೊಂದು ಮದ್ಯ ಮಾರಾಟ. ರಾಜ್ಯ ಸರ್ಕಾರಕ್ಕೆ ಮದ್ಯ ಪ್ರಿಯರೇ ಒಂಥರ ಮನಿ ಮೆಷಿನ್ಸ್. ಕಳೆದ 7 ತಿಂಗಳ ಅಂಕಿ ಅಂಶಗಳಂತೆ ಬಿಯರ್ ಹಾಗೂ ಐಎಂಎಲ್ ಮಾರಾಟ ಫುಲ್ ಡಲ್ ಆಗಿದೆ. ಇದೇ ರೀತಿ ವಸ್ಕಿ, ಬ್ರಾಂದಿ, ರಾಮ್ ಜನ್ ಸೇರಿ ಎಲ್ಲಾ ಇಂಡಿಯನ್ ಮೇಡ್ ಲಿಕ್ಕರ್ ಮಾರಾಟದಲ್ಲೂ ಇಳಿಕೆ ಕಂಡುಬಂದಿದೆ. ಎಣ್ಣೆ ಮಾರಾಟ ಕುಸಿತದಿಂದ ಅಬಕಾರಿ ಇಲಾಖೆ ತುಂಬಾ ತಲೆ ಕೆಡಿಸಿಕೊಂಡಿದೆ. ಸರ್ಕಾರ ಅವಾಗವಾಗ ಮದ್ಯದ ಬೆಲೆ ಏರಿಸ್ತಿರೋದ್ರಿಂದ ಮದ್ಯಪ್ರಿಯರು ಏನಾದರೂ ಬೇರೆವೇ ಹುಡ್ಕೊಂಡ್ರಾ ಅಥವಾ ಗಾಂಜಾ, ಅಫೀಮು ಹಾವಳಿಯಿಂದ ಮದ್ಯ ಮಾರಾಟ ಕುಸಿದಿದೆಯಾ ಅನ್ನುವಂತಹ ಅನುಮಾನವು ಮನೆ ಮಾಡಿದೆ. ಒಟ್ಟಾರೆ ಅಬಕಾರಿ ಇಲಾಖೆ ಆದಾಯವನ್ನ ನೆಚ್ಚಿಕೊಂಡಿದ್ದಂತಹ ಸರ್ಕಾರಕ್ಕೆ ಮದ್ಯಪ್ರಿಯರು ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಈ ವರ್ಷ ಏಪ್ರಿಲ್ನಿಂದ ನವೆಂಬರ್ವರೆಗೆ ನಿರೀಕ್ಷೆಯಂತೆ ಎಣ್ಣೆ ಖರೀದಿಯಾಗದ ಪರಿಣಾಮ ಸರ್ಕಾರದ ಖಜಾನೆಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿರುವುದಂತೂ ಸತ್ಯ.